ಹಾಯ್ ನಮಸ್ತೆ, ಮಲ್ನಾಡ್ ಅಡುಗೆ ರುಚಿಗೆ ಸ್ವಾಗತ. ರುಚಿಯಾದ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ರಸಂ. ಇದನ್ನು ಮಾಡೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಒಂದು ಟೊಮ್ಯಾಟೊ, ಕರಿಬೇವು, ಒಂದು ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನು ರಸಂ ಪೌಡರ್, 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು, 3 ಬ್ಯಾಡಗೆ ಮೆಣಸಿನಕಾಯಿ. ಇದಿಷ್ಟು ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಅರ್ಧ ಸ್ಪೂನ್ ಎಣ್ಣೆ ಸೇರಿಸಿ ಹುರಿತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಬ್ಯಾಡಗೆ ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿತಾ ಇದ್ದೀನಿ. ಇದು ಹುರಿದಿದ್ದಾಗಿದೆ. ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಹೆಚ್ಚಿದ ಟೊಮೊಟೊ ಸೇರಿಸಿ ಹುರಿತಿದ್ದೀನಿ. ಇದಕ್ಕೆ 1 ಸ್ಪೂನ್ ಅರಿಶಿನ, 2 ಸ್ಪೂನ್ ರಸಂ ಪೌಡರ್ ಹಾಕಿ ಹುರಿತಾ ಇದ್ದೀನಿ. ಇದು ಹುರಿದಿದ್ದಾಗಿದೆ. ಈಗ ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ನೀರು ತಗೊಂಡಿದ್ದೀನಿ. ಅದಕ್ಕೆ ನೆನೆಸಿದ ಹುಣಸೆ ರಸ ಸೇರಿಸ್ತಿದ್ದೀನಿ. ಹುರಿದ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಿದ್ದೀನಿ. ಟೊಮೆಟೊ ಸೇರಿಸ್ತಿದ್ದೀನಿ. ಒಂದು ಸ್ಪೂನು ಕಲ್ಲುಪ್ಪು ಸೇರಿಸ್ತಿದ್ದೀನಿ. ಕಾಳುಮೆಣಸು ಪುಡಿ ಮಾಡಿ ಹಾಕಿದ್ದೀನಿ. ಜೀರಿಗೆನೂ ಪುಡಿ ಮಾಡಿ ಹಾಕಿದ್ದೀನಿ. ಈಗಿದು ಚೆನ್ನಾಗಿ ಕುದಿಬೇಕು. ರಸಂ ಕುದೀತಾ ಇದೆ. ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಈಗ ರುಚಿಯಾದ ರಸಂ ರೆಡಿಯಾಗಿದೆ. ಶೀತ ಕೆಮ್ಮಿಗೆ ಇದು ಒಂದು ಒಳ್ಳೆ ಔಷಧಿ. ಅನ್ನದ ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ರೆಸಿಪಿಗೊಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.